ಆಗಿರುವಂತ ಗಲಾಟೆಗೆ ನಿನ್ನೆ ಆಗಿರುವಂತ ಏನು ನಾವು ನಂದಿನಿ ಚೌಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಗಲಾಟೆಯಿಂದ ತಲ್ಲಾಟ ಆಗಿದೆ. ಯಾರು ಹೊಡೆದಾಡ್ಕೊಂಡಿಲ್ಲ, ತಲ್ಲಾಟ ನುಗ್ಗುಲು ಆಗಿದೆ. ಮೊದಲು ಬಂದು ಒಬ್ರು ನಮ್ಮ ಬಾಲು ಡಾಮರ್ ಅಂತ ಬಂದು JDS ಮಾಡಿದ್ದವರೆಲ್ಲ ಸ್ಟೇಜ್ ಮೇಲೆ ಕೂರಿಸ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾರೆ. ಪಕ್ಷ ಅಂದಾಗ ನಮ್ಮ ಕಷ್ಟಗಳನ್ನ ಪಕ್ಷದ ಯಾರೋ ಉಸ್ತುವಾರಿಗಳು ಬಂದಾಗ ಹೇಳ್ಕೊಡೋದು ನಮ್ಮ ಜವಾಬ್ದಾರಿ. ಕಷ್ಟಗಳನ್ನು ಹೇಳ್ಕೊಡೋದು ನಮ್ಮ ಜವಾಬ್ದಾರಿ. ಅವ್ರು ಹೇಳ್ಕೊಳ್ತಾ ಇದ್ದಂಗೆ ಪಕ್ಕದಲ್ಲಿ ಇವರು ಎದ್ದು ಮಾತಾಡ್ತಾರೆ, ಆಗುತ್ತೆ. ಅದಾದ್ಮೇಲೆ ರಾತ್ರಿ ನಾನು ಜಿಲ್ಲಾಧ್ಯಕ್ಷರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡ್ತೇನೆ. ನಾನು ಒಂದು ಹೇಳ್ತೀನಿ, ಅಲ್ಲಿ ನಿನ್ನೆ ಮಾತಾಡಿರೋ ಮಾತುಗಳಿಗಾಗ್ಲಿ, ಅಲ್ಲ ಮಾತಾಡಿರುವಂತ ಕಲ್ಲಾಟ ನೂಕಾಟ ನುಗ್ಗಾಟ ಏನಾದ್ರೂ ಆಗಿರ್ಲಿ, ಅನಿಲನ್ನಾಗಾಗ್ಲಿ ನನಗಾಗ್ಲಿ ಏನಾದ್ರೂ ಸಂಬಂಧ ಇದ್ರೆ ಅನಿಲನ್ನಾಗೂ ನನಗೂ ಆ ವಿಚಾರಗಳೇ ನಮ್ಗೆ ಗೊತ್ತಿಲ್ಲ. ಈ ತರ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಅದ್ರ ಬಗ್ಗೆ ಡಿಸ್ಕಷನ್ ಅವರು ನಮ್ಮ ಹತ್ರ ಮಾಡಿಲ್ಲ, ನಾವು ಅವ್ರ ಹತ್ರ ಮಾಡಿಲ್ಲ. ಸುಳ್ಳು ಆರೋಪವನ್ನ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ದಾರೆ. ಆದ್ರೆ ನಾವು ಒಂದೇ ಹೇಳೋದು, ಕೋಲಾರಮ್ಮನ ಸಾಕ್ಷಿವಾಗ್ಲಿ ಇವತ್ತು ದರ್ಗಾ ದರ್ಶನ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಶಿವನ ಸಾಕ್ಷಿಗಳು, ನಮ್ಮ ಅಂತರ್ಗಂಗೆ ಶಿವನ ಸಾಕ್ಷಿಗಳು. ನಾವು ಅನಿಲನ್ನಾಗ್ಬೋದು, ಅನಿಲನ್ನ ಬೇರೆ ಅಲ್ಲ, ನಾನೇನ್ ಬೇರೆ ಅಲ್ಲ. ನಾವ್ ಯಾರಾದ್ರೂ ಇದ್ರ ಪ್ಲಾನ್ ಮಾಡಿದ್ರೆ ನಮಗೆ ಕುಷ್ಠರೋಗ ಬರ್ಲಿ, ಹಾರ್ಟ್ ಅಟ್ಯಾಕ್ ಬರ್ಲಿ, ಕ್ಯಾನ್ಸರ್ ಬರ್ಲಿ, ಟಿವಿ ಬರ್ಲಿ, ಎಲ್ಲ ಬರ್ಲಿ ಅಂತ ಒಂದು ವೇಳೆ ಇದು ಸುಳ್ಳಾದ್ರೆ ಅವ್ರಿಗೆಲ್ಲರಿಗೂ ಈ ಕುಷ್ಠರೋಗ, ಹಾರ್ಟ್ ಅಟ್ಯಾಕ್, BP, ಶುಗರು, ಕ್ಯಾನ್ಸರ್, ಟೈಫಾಯ್ಡ್, ಆಮೇಲೆ ಬ್ರೈನ್ ಫೈಡರ್ ಎಲ್ಲವೂ ಆ ದೇವರೇ ನೋಡ್ಕೊಳ್ಳಿ. ಇದನ್ನ ಯಾರು ಏನು ಅಂತ ಯಾರು ಕುಮ್ಮಕ್ ಮೇಲೆ ಮಾಡಿದ್ದಾರೆ. ನಾವು ಮಾತಾಡೇ ಇಲ್ಲ, ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ನಾನಲ್ಲ, ಅನಿಲನ್ನ ಅವ್ರಿಗೆ ಸಂಬಂಧನೇ ಇಲ್ಲ, ನನಗೆ ಗೊತ್ತು. ಮಾಮೂಲಿ ಆಗ್ತಾನೆ ಇರ್ತಲ್ಲ, ಅದೇನು ಬೇರೆ ವಿಚಾರ ಅಲ್ಲ. ಮಾಡಿ ಅವ್ರು ಮಾಡಿರೋ ಆರೋಪಗಳೆಲ್ಲ ಸುಳ್ಳು. ಇದು ನಾನೇ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿದ್ದೀನಲ್ಲ, ಆಗ್ಲಿ ನಮಗಾಗ್ಲಿ ಅಲ್ಲ ಸರ್. ಒಬ್ಬರೊಬ್ರು ಕೇಳಿ ಸರ್, ಗುಂಪುಗಾರಿಕೆ ಈ ತರ ನಿಮ್ದೆಲ್ಲ ಒಂದು ಗುಂಪು ಡ್ರಾಮಾ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಡ್ರಾಮಾ ಅದೇ ಇವಾಗ ಹೇಳಿದಿನಲ್ಲ, ನಾನು ಸತ್ಯ ಮಾಡಿದಿನ. ಈ ಡ್ರಾಮಾ ಕಂಪನಿ ಮಾಡಿದ್ರೆ ಈ ಡ್ರಾಮಾ ಕಂಪನಿಗಾಗ್ಲಿ ಆ ಕಾಯಿಲೆಗಳು, ಕುಷ್ಠರೋಗಗಳು ಎಲ್ಲ ಬರ್ಲಿ. ಇಲ್ಲ ಆ ಡ್ರಾಮಾ ಕಂಪನಿ ಇದ್ರೆ ಆ ಡ್ರಾಮಾ ಕಂಪನಿಗೆ ಅಲ್ಲ ಸರ್. ಸರ್, ಪಕ್ಷಕ್ಕೆ ಗುಂಪುಗಾರಿಕೆ ಹಿನ್ನಡೆ ಅಲ್ವಾ ಸರ್? ಗುಂಪುಗಾರಿಕೆ ಹಿನ್ನಡೆ, 100% ಗುಂಪುಗಾರಿಕೆ ಹಿನ್ನಡೆ ಆಗ್ಲಿ. ಏನ್ ಮಾಡಕ್ಕಾಗುತ್ತೆ? ಯಾವಾಗ್ಲೂ ಬಂದಿದ್ದೀರಿ. ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ, ಪ್ರಸಾದ್ ಬಾಬು ಅವ್ರ ಬಗ್ಗೆ ಹೇಳ್ತೀನಿ. ಮೊನ್ನೆ ಪೌರ ಕಾರ್ಮಿಕರ ದಿನಾಚರಣೆ ಆಯ್ತು. ಮೇಲೆ ಪಾಪ ಅಂತ ಕರೆದು ಇಲ್ಲ, ಬಂದಿಲ್ಲ. ಕೆಳಗಡೆ ಕುತ್ಕೊಂಡು ನಾನೇ ಎದ್ದು ಬಬ್ಬಡ ಬಾ ಒಂದ್ ಕುತ್ಕೋಪ್ಪ ಅಂತ ಹೇಳಿ ಬಂದಿಲ್ಲ. ಅಲ್ಲಿನೂ ಏನೋ ಒಂದ್ ಮೈಕ್ ಎತ್ಕೊಂಡು ಮಾತಾಡೋದು, ಎಲ್ಲಿ ಬಂದ್ರು ಅದಂತೂ ಏನೋ ಒಂದು ಮಾತಾಡಿ ಏನೋ ಒಂದು ತೀಟೆ ತೆಗೆಯೋದೇ ಅದು ಕೆಲಸ, ಬೇರೆ ಏನು ಕೆಲಸ ಇಲ್ಲ. ತೀಟೆ ತೆಗೆಯೋದು ಯಾಕೆ ಬೇಕು? ಹಂಗ್ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ. ಗುಂಪುಗಾರಿಕೆ ನಮ್ಗೇನಿಲ್ಲ. ಗುಂಪುಗಾರಿಕೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮಾಡ್ಕೊಂಡು ನನಗೆ ಗೊತ್ತಿನ ಪ್ರಕಾರವಾಗಿ ನಿಲ್ಲಲ್ಲ ಅನ್ಕೊಂಡು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ. ನೀವು ಜನಗಳು ಸೇವೆ ಮಾಡೋ ಬದಲು ನೀವೇ ಈ ತರ ಗುಂಪುಗಾರಿಕೆ ಮಾಡ್ಕೊಂಡ್ರೆ ಎಷ್ಟು ಮಟ್ಟಿಗೆ ಸರಿ? ನೋಡಿ, ನೆನ್ನೆ ನನ್ನ ಮೇಲೆ ಯಾವ್ದು ಆರೋಪ ಮಾಡಿಲ್ಲ, ನನ್ನ ಮೇಲೆ ಯಾರು ನಾನು ಹಿಂಗ್ ಮಾಡಿದ್ದೀನಿ, ಯಾರು ನಾನು ಆತರ ಮಾಡೋದು ಇಲ್ಲ ಅಂತ ಇದು ನನಗೆ ಗೊತ್ತಿಲ್ಲ. ಆದ್ರೂ ಅನಿಲನ್ನ ಮೇಲೆ ಹೇಳಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ. ಅವ್ರಿಗೆ ಈ ವಿಚಾರ ಗೊತ್ತಿದ್ದು, ಅವ್ರೇನಾದ್ರೂ ಮಾತಾಡೋ, ಅವ್ರೇನಾದ್ರೂ ಬೇರೆಯವರ ಕೈಲಿ ಕಳಿಸಿ ಮಾತಾಡ್ಸಿರೋದು, ಇಲ್ಲ ಅವ್ರು ಇವ್ರಿಗೆ ಫೋನ್ ಮಾಡಿರೋದು, ಇವ್ರು ಅವ್ರಿಗೆ ಫೋನ್ ಮಾಡಿರೋದು, ಏನಾದ್ರೂ ಈ ತರ ಇವ್ರು ಹೇಳಿದ್ರ ಪ್ರಕಾರವಾಗಿ ನಡೆದಿದ್ರೆ ಎಲ್ಲರಿಗೂ ನಮ್ಗೇನು ಆ ಗುಂಪು ಈ ಗುಂಪು ಅಂತ ಹೇಳ್ತಾ ಇದ್ರ. ಅನಿಲ್ ಅವರು ಪೂರ್ವಜಿತ ಏನೋ ಗುಂಪು ಅಂತ ಏನು ಹೇಳಿದಾರಲ್ಲ, ಆ ಗುಂಪು ಅಂತ ಹೇಳಿದಾರಲ್ಲ, ಆ ಸೋಮೇಶ್ವರ ಸ್ವಾಮಿ, ಕೋಲಾರಮ್ಮ, ಈ ದರ್ಗಾ, ಇವ್ರೇನ್ ನೋಡ್ಬೋದು. ಇಲ್ಲ ಅವ್ರೇನಾದ್ರೂ ಸುಳ್ಳು ಹೇಳಿದ್ರೆ ಅವ್ರಿಗೆಲ್ಲ ನಾನು ಹೇಳಿದ ಕಾಯಿಲೆಗೆಲ್ಲ ಅವ್ರಿಗೆಲ್ಲರಿಗೂ ಬರ್ಲಿ.